ಆಲ್ ಮೈ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್. ಸೊ ಹಿಂದಿನ ವಿಡಿಯೋದಲ್ಲಿ ಫ್ಲೆಕ್ಸ್ ಬಾಕ್ಸ್ ಲೇಔಟ್ ಮತ್ತು ಗ್ರಿಡ್ ಬಗ್ಗೆ ತಿಳಿಸ್ಕೊಟ್ಟಿದೆ. ಸೊ ಈ ಒಂದು ವಿಡಿಯೋದಲ್ಲಿ ಅದನ್ನು ನಿಮ್ಮ ಮೊಬೈಲಲ್ಲಿ ರೆಸ್ಪಾನ್ಸಿವ್ ಆಗಿ ಹೇಗೆ ಮಾಡೋದು, ಮೊಬೈಲಿಗೆ ಅಂದರೆ ವೆಬ್ ಆ್ಯಪ್ ಅಂತ ಕರಿತಾರಲ್ಲ, ಸೊ ವೆಬ್ಸೈಟ್ನ ಮೊಬೈಲಲ್ಲಿ ನೋಡಿದ್ರೆ ಸೊ ಅದು ಕರೆಕ್ಟಾಗಿ ಇರಬೇಕು. ಸೊ ಈ ಥರ ಇದು ಮೊಬೈಲ್ ಸೈಜಿಗಿದೆ. ಮೊಬೈಲ್ ಸೈಜಿಗೆ ಬಂದ ತಕ್ಷಣ 2 ಬಾಕ್ಸಸ್ ಔಟ್ಸೈಡ್ ಹೋಗ್ತಿದೆ. ಸೊ ಈ ಥರ ಆಗೋದನ್ನು ನೀವು ಸರಿ ಮಾಡಬೇಕಂದ್ರೆ ಮೊಬೈಲ್ ರೆಸ್ಪಾನ್ಸಿವ್ನ ಆ್ಯಡ್ ಮಾಡಬೇಕು. ನೋಡಿ ಇಲ್ಲಿ ಫ್ಲೆಕ್ಸ್ ಬಾಕ್ಸ್, ಸೊ ಹಿಂದಿನ ವಿಡಿಯೋ ನೋಡಿಕೊಂಡ್ರೆ ಇದು ಈಸಿ ಆಗುತ್ತೆ. ಫ್ಲೆಕ್ಸ್ ರ್ಯಾಪ್ ಅಂತ ಕೊಟ್ಟರೆ ಇಲ್ಲಿ ಈ ಥರ 1 by 1 ಬರೋಕ್ಕೆ ಸ್ಟಾರ್ಟ್ ಆಗುತ್ತೆ. ಸೊ ಮೊಬೈಲಿಗೆ ಸ್ವಲ್ಪ ರೆಸ್ಪಾನ್ಸಿವ್ ಆಯ್ತು ಈಗ. ಸೊ ಈ ಥರ 1 by 1 ಬರುತ್ತೆ. ಸೊ ಮೊಬೈಲ್ ರೆಸ್ಪಾನ್ಸಿವ್ ಇಸ್ ವೆರಿ ಇಂಪಾರ್ಟೆಂಟ್. ಯಾವುದೇ ಒಂದು ವೆಬ್ಸೈಟ್ನ ಮಾಡಿದ್ರೆ ನೀವು ಬರೀ ಡೆಸ್ಕ್ಟಾಪಲ್ಲಿ ಮಾತ್ರ ರನ್ ಮಾಡಿದ್ರೆ ಇದಾಗಲ್ಲ. ಸೊ ಮೊಬೈಲ್ ಕೂಡ ಇದು ಮಾಡಬೇಕಾಗುತ್ತೆ. ಫಸ್ಟ್ ಇಲ್ಲಿ ನೀವು ಮೊಬೈಲ್ ರೆಸ್ಪಾನ್ಸಿವ್ ಮಾಡಬೇಕಂದ್ರೆ ಮೀಡಿಯಾ ಅಂತ ಹಾಕಿ ಮ್ಯಾಕ್ಸ್ ವಿಡ್ತು, ಎಷ್ಟು ವಿಡ್ತಿಗೆ ಅದು ಮೊಬೈಲ್ ರೆಸ್ಪಾನ್ಸಿವ್ ಆಗಬೇಕು, ಏನು ಚೇಂಜಸ್ ಆಗಬೇಕು ಅಂತ 180 ಪಿಕ್ಸೆಲ್ ಅಂತ ಕೊಡ್ತೀನಿ. ಸೊ ಕ್ಲೋಸ್ ಮಾಡಿ ಇಲ್ಲಿ ಫ್ಲವರ್ ಬ್ರಾಕೆಟ್ ಓಪನ್ ಮಾಡ್ತೀನಿ. ಇದರೊಳಗಡೆ ಸೊ ಮೇಲ್ಗಡೆ ಏನೇನು ಎಲಿಮೆಂಟ್ ತೊಗೊಂಡಿದ್ದೀನೋ ಸೊ ಆ ಎಲ್ಲ ಎಲಿಮೆಂಟು ಸ್ವಲ್ಪ ಚಿಕ್ಕದಾಗಿ ಮಾಡಬೇಕು. ಸೊ ಅದನ್ನೆಲ್ಲ ಚಿಕ್ಕದಾಗಿ ಬರಿತೀನಿ. ಸೊ 20 ಪಿಕ್ಸೆಲ್ ಅಂತ ಬರ್ತೀನಿ. ಸೊ ಅಂದರೆ ಮೇಲ್ಗಡೆ ಎಷ್ಟು ಕೊಟ್ಟಿದ್ದೀನಿ ಅದಕ್ಕಿಂತ ಸ್ವಲ್ಪ ಕಡಿಮೆ 20 ಪಿಕ್ಸೆಲ್ ಅಂತ ಕೊಡ್ತೀನಿ. ಅದು ಈಗ ನಿಮ್ಗೆ ಗೊತ್ತಾಗಿಲ್ಲ ಅಂದರೆ ಸ್ವಲ್ಪ ಇನ್ನು ವರ್ಕ್ ಮಾಡಿದ್ಮೇಲೆ ಗೊತ್ತಾಗುತ್ತೆ. ಸೊ 20 ಪಿಕ್ಸೆಲ್ ಅಂತ ಕೊಡ್ತೀನಿ. ಈಗ ಇನ್ನು ಬಾಕ್ಸ್ ಅಂತ ಇದೆ. ಸೊ ಬಾಕ್ಸಿಗೂ ಕೊಡೋಣ. ಈ ಬಾಕ್ಸ್ಗಳು ಇದೆಯಲ್ಲ, ಬಾಕ್ಸ್ 1 ಬಾಕ್ಸ್ 2. ಸೊ ಅದು ಬಿಡ್ತು ಸ್ವಲ್ಪ ಚೇಂಜಸ್ ಮಾಡೋಣ. 90% ಹಾಕೋಣ. ಸೊ ಸೆಮಿಕೋಲನ್ ಹಾಕಿ 90% ಬಿಡ್ತು. ಪ್ಯಾಡಿಂಗು 15 ಪಿಕ್ಸೆಲ್ ಹಾಕ್ತೀನಿ. ಸೊ ಮೇಲ್ಗಡೆ ಎಷ್ಟು ಕೊಟ್ಟಿರ್ತೀವೋ ಸೊ ಅಂದರೆ ಎಲಿಮೆಂಟಿಗೆ ಸೊ ಅದಕ್ಕಿಂತ ಸ್ವಲ್ಪ ಕಡಿಮೆ ಕೊಡಬೇಕಿರಲಿ. ಸೊ ಈಗ 10 ಪಿಕ್ಸೆಲ್ ಆಟೋ ಅಂತ ಕೊಡ್ತೀನಿ. ಸೊ ಅಂದರೆ ಈ ಸೈಜಿಗೆ ಮೊಬೈಲ್ ಸೈಜಿಗೆ ಬಂದ ತಕ್ಷಣ ಈ ಥರ ಸೈಜ್ ಆಗುತ್ತೆ. ಬಾಕ್ಸ್ ಸೈಜ್ ಈ ಥರ ಚೇಂಜಸ್ ಆಗುತ್ತೆ. ಸೊ ರೋ ಅಲ್ಲಿರೋದು ಕಾಲಮಿಗೆ ಬರುತ್ತೆ, ಕಾಲಮ್ ಟೈಪ್ ಬರುತ್ತೆ. ಸೊ ಈ ಥರ ಬರುತ್ತೆ. ಸೊ ಆ್ಯನಿಮೇಷನ್ ಎಲ್ಲ ಹಾಗೆ ಇರುತ್ತೆ. ಸೊ ಏನು ಚೇಂಜಸ್ ಆಗಲ್ಲ. ಸೊ ಇಷ್ಟು ಇದು ಬೇಸಿಕ್ಕು. ಫ್ಲೆಕ್ಸ್ ಬಾಕ್ಸ್ ಲೇಔಟ್ನ ಒಂದು ಮೊಬೈಲ್ ರೆಸ್ಪಾನ್ಸಿವ್ನೆಸ್ಗೆ ಆ್ಯಡ್ ಮಾಡೋಕ್ಕೆ ಇದು ಬೇಸಿಕ್ಕು. ಸೊ ಈಗ H1 ಅಂದರೆ ಫ್ಲೆಕ್ಸ್ ಬಾಕ್ಸ್ ಲೇಔಟ್ ಅಂತ ಇದೆಯಲ್ಲ, ಸೊ ಅದನ್ನು ಸ್ವಲ್ಪ ರೆಸ್ಪಾನ್ಸಿವ್ ಅಂದರೆ ಚಿಕ್ಕದಾಗಿ ಮಾಡ್ಬೋದು. ಸೊ H1 ಅಂತ ತಗೊಂಡು ಸೊ ಇಷ್ಟು 480 ಪಿಕ್ಸೆಲ್ಗೆ ಬಂದ ತಕ್ಷಣ ಅಂದರೆ ಮೊಬೈಲ್ ರೆಸ್ಪಾನ್ಸಿವ್ನೆಸ್ಗೆ ಬಂದ ತಕ್ಷಣ, ಮೊಬೈಲ್ ಸೈಜಿಗೆ ಬಂದ ತಕ್ಷಣ ಸೊ ಈ ಥರ ಚೇಂಜ್ ಆಗಬೇಕು. ಫಾಂಟ್ ಸೈಜ್ನ ಸ್ವಲ್ಪ 20 ಪಿಕ್ಸೆಲ್ ಕೊಡ್ತೀನಿ. ಫಾಂಟ್ ಸೈಜ್ 20 ಪಿಕ್ಸೆಲು. ಪ್ಯಾಡಿಂಗು 8 ಪಿಕ್ಸೆಲ್ ಕೊಡ್ತೀನಿ. ಸೊ ನೋಡ್ಬೋದು ಚಿಕ್ಕದಾಯಿತು. ಸೊ ಈ ಥರ ಇದು ಯೂಶ್ವಲಿ ವರ್ಕ್ ಆಗುತ್ತೆ. ಸೊ ಈ ಥರ ನೋಡಿ ಬಾಕ್ಸ್ 1, ಬಾಕ್ಸ್ 2, ಬಾಕ್ಸ್ 3 ಅನ್ನೋದು ಶೋ ಆಗ್ತಿದೆ. ಸೊ ಮೊಬೈಲಿಗೆ ಇದು ಈಗ ರೆಸ್ಪಾನ್ಸಿವ್ ಆಯಿತು. ಸೊ ಇನ್ನೂ ಸ್ವಲ್ಪ ನೀವು ಕಡಿಮೆ ಮಾಡ್ಬೋದು. ಇನ್ನು ಗ್ರಿಡ್ ಅಂತ ಇದೆಯಲ್ಲ, ಸೊ ಅದನ್ನು ಸ್ವಲ್ಪ ಚೇಂಜಸ್ ಮಾಡೋಣ. ಗ್ರಿಡ್ಡಿಗೆ ಇಲ್ಲಿ ಏನು ಸ್ವಲ್ಪ ಪ್ಯಾಡಿಂಗ್ ಕೊಡೋಣ. ಸೊ ಅಲ್ಲಿ ಮೇಲೆ ಕೊಟ್ಟಿದ್ದಕ್ಕಿಂತ ಸ್ವಲ್ಪ ಕಡಿಮೆ ಕೊಡೋಣ, 30 ಪಿಕ್ಸೆಲ್ ಕೊಡೋಣ ಪ್ಯಾಡಿಂಗು. ಸೊ ಹಿಂದಿನ ವಿಡಿಯೋ ನೋಡಿಲ್ಲ ಅಂದರೆ ಆ ವಿಡಿಯೋ ಲಿಂಕ್ನ ಡಿಸ್ಕ್ರಿಪ್ಷನ್ಗೆ ಕೊಟ್ಟಿರ್ತೀನಿ. ಆ ವಿಡಿಯೋ ನೋಡಿದ ನಂತರ ಇದನ್ನು ನೋಡಿ. ಸೊ ನಿಮ್ಗೆ ಹೆಲ್ಪ್ ಆಗುತ್ತೆ, ಈಸಿ ಆಗುತ್ತೆ. ಗ್ರಿಡ್ ಟೆಂಪ್ಲೇಟ್ ಕಾಲಮ್ 1FR ಅಂತ ಕೊಡ್ತೀನಿ. ಕಾಲಮಲ್ಲಿ ಬರಬೇಕು, ಇದರಲ್ಲಿ ಬರಬೇಕು, ಒಂದೇ ಕಾಲಮಲ್ಲಿ 1FR ಅಂತ ಕೊಡ್ತೀನಿ. ಸೊ ಇಷ್ಟು ಸೈಜಲ್ಲಿ ಇದಾಗುತ್ತೆ. ಸೊ ಮೊಬೈಲಿಗೆ ಬಂದ ತಕ್ಷಣ ಸೊ ಈ ಥರ ಬರುತ್ತೆ. ಸೊ ಈ ಥರ ಇದು ವರ್ಕ್ ಆಗುತ್ತೆ. ಅಂದರೆ ನಿಮ್ಮ ವೆಬ್ಸೈಟ್ನ ಯಾರಾದರೂ ಮೊಬೈಲಲ್ಲಿ ಓಪನ್ ಮಾಡಿದ್ರೆ ಸೊ ಈ ಥರ ಮೊಬೈಲಿಗೆ ಬರಬೇಕು ಅನ್ನೋದಕ್ಕೋಸ್ಕರ ಮೊಬೈಲ್ ರೆಸ್ಪಾನ್ಸಿವ್ ಇಸ್ ವೆರಿ ಇಂಪಾರ್ಟೆಂಟ್. ಸೊ ಮೊಬೈಲ್ ರೆಸ್ಪಾನ್ಸಿವ್ ಇಲ್ಲ ಅಂದರೆ ಆ ವೆಬ್ಸೈಟ್ ತುಂಬ ವೇಸ್ಟ್. ಸೊ ಆ ಥರ ಹಾಕ್ತೀನಿ. ಮತ್ತು ಇಲ್ಲಿ ಏನು ಸೊ ಎಲ್ಲಿ ಫಾಂಟ್ ಸೈಜಲ್ಲಿ ಎಷ್ಟಿರುತ್ತೋ ಅದಕ್ಕಿಂತ ಸ್ವಲ್ಪ ಕಡಿಮೆ ಕೊಡೋದು. ನಾನು ಮೇಲೆ ತೋರಿಸ್ನಲ್ಲ, ಫಾಂಟ್ ಸೈಜ್ 80 ಪಿಕ್ಸೆಲ್ ಅಂತ ಕೊಡ್ತೀನಿ. ಪ್ಯಾಡಿಂಗ್ ಮೇ ಬಿ 20 ಪಿಕ್ಸೆಲ್ ಅಂತ ಕೊಡ್ತೀನಿ. ಈಗ ಸೇವ್ ಮಾಡಿದ್ರೆ ಸ್ವಲ್ಪ ಚಿಕ್ಕದಾಯಿತು, ಫಾಂಟ್ ಸೈಜು ಚಿಕ್ಕದಾಯಿತು. ಸೊ ಈ ಥರ ಬರುತ್ತೆ. ದೊಡ್ಡದಾದರೆ ಚಿಕ್ಕದಾಗಿ ಮೊಬೈಲ್ ಸೈಜಿಗೆ ಬಂದರೆ ಈ ಥರ ಬರುತ್ತೆ. ಸೊ ಇದರಲ್ಲಿ ಈ ಥರ ವರ್ಕ್ ಆಗುತ್ತೆ ಇದು ಗ್ರಿಡ್ಡು. ಮತ್ತು ಈ ಥರ ಇದನ್ನು ಯೂಸ್ ಮಾಡಿದ್ರೆ ಸೊ ಇಲ್ಲಿಂದ ಇಲ್ಲಿವರೆಗೆ ಕೆಳವರೆಗೆ ಕಾಪಿ ಮಾಡ್ತೀನಿ. ಕಾಪಿ ಮಾಡಿಬಿಟ್ಟು ಸ್ವಲ್ಪ ಸೈಜ್ನ ಜಾಸ್ತಿ ಮಾಡೋಣ, ಅಂದರೆ ನಿಮ್ಮ ಮೊಬೈಲಲ್ಲಿ ಓಪನ್ ಮಾಡೋಕ್ಕೆ. ಸೊ ನೀವು ಇದನ್ನು ಟ್ಯಾಬ್ ಅಥವಾ ಮೊಬೈಲಲ್ಲಿ ಓಪನ್ ಮಾಡಿದಾಗ ಸ್ವಲ್ಪ ಸೈಜ್ನ ಜಾಸ್ತಿ ಇರಬೇಕು. ಸೊ ಅದನ್ನು ಕಾಪಿ ಮಾಡ್ತೀನಿ. ಇಲ್ಲಿ ಸೈಜ್ನ 760px ಇಡ್ತೀನಿ. ಇದು ಟ್ಯಾಬ್ಗೆ ಓಪನ್ ಮಾಡ್ತೀವಿ. ಸೊ ಈ ಥರ ಬರುತ್ತೆ. ಸೊ ಈ ಥರ ಇಲ್ಲಿ ಮತ್ತು ಬಾಡಿನ ಕೊಡ್ತೀನಿ. ಬಾಡಿ ಸೈಜ್ನ ಮೇಲೆ ಏನು ಕೊಟ್ಟಿರ್ತೀನಿ ಸೊ ಅದಕ್ಕಿಂತ ಸ್ವಲ್ಪ
ಚೇಂಜಸ್ನ ಮಾಡೋಣ. ಪ್ಯಾಡಿಂಗ್ನೆಲ್ಲ ಸ್ವಲ್ಪ ಕಡಿಮೆ ಕೊಡೋಣ. ನೆಕ್ಸ್ಟು 10 ಪಿಕ್ಸೆಲ್ ಅಂತ ಕೊಡೋಣ. ನೆಕ್ಸ್ಟು ಇಲ್ಲಿ ಫಾಂಟ್ ಸೈಜು ಪ್ಯಾಡಿಂಗು ಅದೆಲ್ಲ ಸೇಮ್ ಇರಲಿ. ಸ್ವಲ್ಪ ಜಾಸ್ತಿ ಮಾಡೋಣ, 10 ಪಿಕ್ಸೆಲ್ ಅಂತ ಮಾಡೋಣ. ಇಲ್ಲಿ ಸ್ವಲ್ಪ 50 ಪಿಕ್ಸೆಲ್ ಅಂತ ಮಾಡೋಣ ಫ್ಲೆಕ್ಸ್ ಬಾಕ್ಸಲ್ಲಿ. ಮತ್ತು ನೆಕ್ಸ್ಟ್ ಇಲ್ಲಿ ಫ್ಲೆಕ್ಸ್ ಡೆಕೋರೇಷನ್ ರೆಡ್ ಅಂತ ಕೊಡೋಣ, ಅಲ್ಲ ರೋ ಅಂತ ಕೊಡೋಣ, ಸಾರಿ ರೆಡ್ ಅಲ್ಲ ರೋ. ಆಮೇಲೆ ನೆಕ್ಸ್ಟು ಮಾರ್ಜಿನ್ ಎಲ್ಲ ಸೇಮ್ ಇರಲಿ, ಏನು ಚೇಂಜಸ್ ಬೇಡ. ಪ್ಯಾಡಿಂಗ್ 50 ಪಿಕ್ಸೆಲ್ ಅಂತ ಇರೋದು 20 ಪಿಕ್ಸೆಲ್ ಮಾಡೋಣ. ಸೊ ಈ ಥರ ಎಲ್ಲ ಚೇಂಜಸ್ ಮಾಡಿ ನಿಮ್ಗೆ ಗೊತ್ತಾಗುತ್ತೆ. ನೀವು ಇದನ್ನೆಲ್ಲ ಒಂದು ಟೈಮ್ ಪ್ರಾಕ್ಟೀಸ್ ಮಾಡಿದ್ರೆ ನಿಮ್ಗೆ ಇದು ಹೇಗೆ ವರ್ಕ್ ಆಗುತ್ತೆ ಅಂತ ಕಂಪ್ಲೀಟಾಗಿ ಗೊತ್ತಾಗುತ್ತೆ. ಸೊ ಒಂದು ಸತಿ ಇದನ್ನೆಲ್ಲ ಪ್ರಾಕ್ಟೀಸ್ ಮಾಡಿ ಡೈಲಿ ಟೈಪ್ ಮಾಡಿದ್ರೆ ನಿಮಗೆ ಇದು ಯೂಶ್ವಲಿ ಹೇಗೆ ವರ್ಕ್ ಆಗುತ್ತೆ ಅಂತ ಗೊತ್ತಾಗುತ್ತೆ. ಸೊ ಇದು ಸ್ವಲ್ಪ ಜಾಸ್ತಿ ಮಾಡೋಣ, ಎಲ್ಲ ಜಾಸ್ತಿ ಮಾಡಿದ್ರೆ ನೋಡ್ಬೋದು ನೀವು ಈ ಥರ ವರ್ಕ್ ಆಗುತ್ತೆ. ಸ್ವಲ್ಪ ದೊಡ್ಡ ಸೈಜಿಗೆ ಇದು ಮಾಡಿದ್ರು, ಚೇಂಜಸ್ ಮಾಡಿದ್ರು, ಈಗ ಅದು ದೊಡ್ಡದಾಗೇ ಇರುತ್ತೆ. ಅಂದರೆ ನೋಡ್ಬೋದು ಇದೇ ಥರ ಇರುತ್ತೆ. ಇನ್ನೂ 760px ಇದು. ಇದಕ್ಕಿಂತ ಜಾಸ್ತಿ ಹೋದ ತಕ್ಷಣ ಮಾಮೂಲಿ ಹೇಗಿರುತ್ತೋ ಅದೇ ಥರ ಬರುತ್ತೆ. ಡೆಸ್ಕ್ಟಾಪಿಗೆ ಬರುತ್ತೆ. ಇದು ಸ್ವಲ್ಪ ಚಿಕ್ಕ ಮಾಡಿದ್ರೆ ಮೊಬೈಲಿಗೆ ಬರುತ್ತೆ. ಈ ಥರ ಇದು ಯೂಶ್ವಲಿ ವರ್ಕ್ ಆಗುತ್ತೆ. ಮೊಬೈಲ್ ರೆಸ್ಪಾನ್ಸಿವ್ನೆಸ್ನ ಆ್ಯಡ್ ಮಾಡಿದ್ರು ಈ ಥರ. ಈ ಒಂದು ವಿಡಿಯೋ ಹೆಲ್ಪ್ ಆಗಿದೆ ಅಂತ ಅಂದ್ಕೊಳ್ತಿದ್ದೀನಿ. ಈ ವಿಡಿಯೋ ಹೆಲ್ಪ್ ಆಗಿದ್ರೆ ಲೈಕ್ ಆ್ಯಂಡ್ ಶೇರ್ ಆ್ಯಂಡ್ ಕಮೆಂಟ್ ಇಟ್ ಗೈಸ್. ನೆಕ್ಸ್ಟ್ ವಿಡಿಯೋದಲ್ಲಿ CSS ಆ್ಯನಿಮೇಷನ್, ಬೇಸಿಕ್ ಆ್ಯನಿಮೇಷನ್ನ ನೋಡೋಣ. ಇದು ನೀವು ಇನ್ಸ್ಪೆಕ್ಟ್ ಮಾಡಿದ್ರೆ ಈ ಥರ ಇದು ಹೇಗೆ ವರ್ಕ್ ಆಗುತ್ತೆ ಅಂತ ನಿಮ್ಗೆ ಗೊತ್ತಾಗುತ್ತೆ. ಇದು ಯೂಶ್ವಲಿ ಎಲ್ಲರಿಗೂ ಗೊತ್ತಿರುತ್ತೆ. ನಿಮ್ಗೆ ರೆಫರೆನ್ಸಿಗೆ ಒಂದ್ಸತಿ ತೋರಿಸಿದ್ದು. ಥ್ಯಾಂಕ್ ಯು ಫಾರ್ ವಾಚಿಂಗ್ ಗೈಸ್. ವಿಡಿಯೋ ಇಷ್ಟ ಆದರೆ ಲೈಕ್ ಆ್ಯಂಡ್ ಶೇರ್ ಕಮೆಂಟ್.